ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲ ಮುಗೀತು ರೀ. ನೋಡಿ, ಚಕ್ಲಿ, ಕೋಡ್ಬಳೆ, ತೊಕ್ಕು, ಉಪ್ಪಿನಕಾಯಿ, ರವೆ ಉಂಡೆ, ಮೈಸೂರು ಪಾಕು, ನಿಪ್ಪಟ್ಟು ಎಲ್ಲ ರೆಡಿ. ಅಲ್ಲ ಮಂದಾಕಿನಿ, ಇಷ್ಟೆಲ್ಲ ಯಾಕೆ ಮಾಡಿದ್ಯಾ? ಏನಿಲ್ಲ ರೀ, ನೀವು ರೋಡಲ್ಲಿ ಹೋಗಿ ಚಕ್ಲಿ ಕೋಡ್ಬಳೆ ಅಂತ ಮಾರ್ಕೊಂಬರಕ್ಕೆ. ಈ ವಯಸ್ಸಲ್ಲಿ ನಂಗೆ ಈ ವ್ಯಾಪಾರ ಎಲ್ಲ ಮಾಡಕ್ಕಾಗಲ್ಲ. ಅಲ್ಲ ರೀ, ಅಷ್ಟು ಕ್ಲಿಯರ್ ಆಗಿ ಹೇಳಿದ್ದೀನಿ, ಭೂಮಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಮತ್ತೆ ಮತ್ತೆ ನನ್ನ ಕಾಲು ಎಳಿತೀರಾ? ಒಟ್ಟಲ್ಲಿ ಅಜ್ಜಿ ಆಗಕ್ಕೆ ರೆಡಿ ಆಗ್ತಿದ್ಯಾ ಅನ್ನು? ನೋಡಿ, ಅಜ್ಜಿ ಅಂತ ಮಾತ್ರ ಕರಿಬೇಡಿ. ನನಗೆ ಮೊಮ್ಮಗು ಆಗ್ತಾ ಇರೋದು ನಿಜ, ಆದ್ರೆ ನಾನಂತೂ ಅಜ್ಜಿ ಅಲ್ಲ. ನಿನಗೆ ಮೊಮ್ಮಕ್ಕಳು ಆಗ್ತಿದ್ದಾರೆ ಅಂದಲ್ಲಿ ನೀ ಅಜ್ಜಿ ಆಗ್ಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ನಿಮ್ಗೆ ನನ್ ಕಂಡ್ರೆ ಒಂಥರ ಅಸೂಯೆ. ನಾನು ನಿಮ್ಮಿಂದ ತುಂಬಾ ಹೆಂಗ ಕಾಣ್ತೀನಲ್ಲ, ಅದಕ್ಕೆ. ಹೌದು, ನೀನ್ ಹೆಂಗಾಗ್ಬಿಟ್ಟಿದ್ಯಾ. ನನಗ್ ಗೊತ್ತು, ಈಗ್ಲೂ ನೀವು ನನ್ನ ಟಾಂಟ್ ಮಾಡ್ತಾ ಇದ್ದೀರಾ ಅಂತ. ಆಯ್ತು ಇನ್ನೇನ್ ಬಿಟ್ಬಿಡು. ಈಗ ನಾನು ಏನ್ ಮಾಡ್ಬೇಕು ಹೇಳು? ರೀ, ಇದನ್ನೆಲ್ಲ ತಗೊಂಡೋಗಿ ಭೂಮಿ ಮನೆ ಕೊಟ್ಟು ಬರ್ಬೇಕು ರೀ. ಅಷ್ಟೇ ತಾನೇ, ಅಳಿಯಂದ್ರಿಗೆ ಫೋನ್ ಮಾಡಿ ಯಾವಾಗ ಇರ್ತಾರೆ ಅಂತ ಕೇಳ್ಬಿಟ್ಟು ಹೋಗಿ ಕೊಟ್ರಾಯ್ತು. ಏನ್ ಇವಾಗ? ಇದಿಷ್ಟನ್ನ ಆಗ್ಲೇ ಹೇಳಿದ್ರೆ ಆಗ್ತಿರ್ಲಿಲ್ವೇನೋ. ತರಕಾರಿ ಏನಪ್ಪ ಬಾಕಿದ್ದ ಬಂದೇ. ಅಯ್ಯಮ್ಮ, ಯಾಕಮ್ಮ ಒಂಥರ ಇದೆಯಾ? ಜೀವ ಏನಾದ್ರು ಅನ್ನ? ಏನ್ ಮಾಡ್ಲಿ ಇವಾಗ? ಮಾವಂಗ್ ವಿಷಯ ತಿಳಿಸ್ಬಿಡ್ಲಾ? ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಿದ್ಯಾ? ಚಿಂತೆ ಮಾಡಬೇಡ, ಧೈರ್ಯವಾಗಿ ಹೇಳು. ಅದು ಇದು 2ನೇ ಸರಿ ಈ ರೀತಿ ಮಾಡ್ತಿದ್ದನ್ ಮಾವ. ಲಾಸ್ಟ್ ಟೈಮ್ ಅವನು ಕುಡ್ಕೊಂಡು ಬಂದಾಗ್ಲೇನೆ ನಾನು ಅವನು ವಾರ್ನ್ ಮಾಡಿದ್ದೆ, ಆದ್ರೂ ಮತ್ತೆ ಅದೇ ರಿಪೀಟ್ ಮಾಡಿದ್ದಾನೆ. ಸಾಲ್ದು ಅಂತ ತನ್ನನ್ನು ತಾನು ಡಿಫೆಂಡ್ ಬೇರೆ ಮಾಡ್ಕೊಳ್ತಾನೆ. ಇವನ್ನ ಹೀಗೆ ಬಿಟ್ರೆ ತಪ್ತಾರ ಹಿಡಿತಾನ ಮಾವ. ಏನಮ್ಮ ಇದೆಲ್ಲ? ನನಗಿದೆಲ್ಲ ಅರ್ಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ನನ್ನ ಮಗ ಜೀವ ಹಿಂಗೆಲ್ಲ ಮಾಡ್ತಾ ಇದ್ದಾನ? ಅಲ್ಲ, ದುಡ್ಡು ಅನ್ನೋದು ಒಬ್ಬ ಮನುಷ್ಯನ ಹಿಂಗ್ ಬದಲಾಯಿಸುತ್ತಾ? ಛೇ, ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ನನ್ನ ಬೇರುಗಳೇನು, ಇದೆಲ್ಲ ಮರ್ತೇ ಬಿಟ್ಟಿದಾನ. ನೆನ್ನೆ ರಾತ್ರಿ ನೀವಿಬ್ಬರ ಮಧ್ಯೆ ಇದೇನ ಮಾತುಕತೆ ಆಗ್ತಿದ್ದಿದ್ದು. ನಾನೇನೋ ಗಂಡ ಹೆಂಡತಿ ಮಾತಾಡ್ತಾ ಇದಾರೆ ಅನ್ಕೊಂಡ್ರೆ ಹೀಗೆ ಅಂತ ನಂಗೆ ಗೊತ್ತಿರಲಿಲ್ಲ. ಜೀವ ಈ ತರ ಬದಲಾಗ್ತಾನೆ ಅಂತ ನನ್ನ ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಮನುಷ್ಯನಿಗೆ ಬೆಳವಣಿಗೆ ಬೇಕು ನಿಜ, ಆದರೆ ಈಗಲ್ಲ. ಇದನ್ನ ಬೆಳವಣಿಗೆ ಅನ್ನೋದಿಲ್ಲ, ಅಡ್ಡದಾರಿ ಹಿಡಿದಿದ್ದಾನೆ ಅಂತ ಹೇಳ್ತಾರೆ. ನನಗೂ ಹಾಗೆ ಅನಿಸ್ತಿದೆ ಮಾವ. ಅವನಿಗೆ ಸ್ವಲ್ಪನೂ ಗಿಲ್ಟ್ ಅನ್ನೋದು ಇಲ್ಲ. ಅದು ನನ್ನ ಚಿಂತೆನ ಇನ್ನೂ ಜಾಸ್ತಿ ಮಾಡ್ತಿದೆ. ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಗಿಲ್ಟ್ ಇದ್ರೆ ಕಂಟ್ರೋಲಲ್ಲಿ ಇರ್ತಾನೆ. ಅದೂ ಇಲ್ಲ ಅಂದ್ರೆ ಒಂದು ದಾರಿ ತಪ್ಪೋಗ್ತಾನೆ. ಅವನೆಲ್ಲಿ ಬೇರೆ ಥರ ಆಗ್ಬಿಡ್ತಾನೋ ಅನ್ನೋ ಭಯನೇ ನನಗೆ ಕಾಡ್ತಾ ಇದೆ. ನೀನೇನು ಯೋಚನೆ ಮಾಡಬೇಡಮ್ಮ, ನಾನು ನನ್ನ ಹತ್ರ ಮಾತಾಡ್ತೀನಿ, ಸರಿಯಾಗಿ ಬುದ್ಧಿ ಹೇಳ್ತೀನಿ. ಆದರೆ ಒಂದು ರಿಕ್ವೆಸ್ಟು, ಇದ್ರ ಬಗ್ಗೆ ಮಂದಾಕಿನಿಗೆ ಹೇಳ್ಬೇಡಮ್ಮ. ಅವಳು ಭಾಳ ನೊಂದ್ಕೊಂಡ್ಬಿಡ್ತಾಳೆ. ಇದು ನಮ್ಮಿಬ್ಬರಲ್ಲೇ ಇರಲಿ, ನಾವೇ ಸರಿ ಮಾಡೋಣ. ಈಗ ಅವಳು ಬರ್ತಾಳೆ, ನೀನು ಏನು ಆಗಿಲ್ಲದಿರೋ ಥರ ಇದ್ದು ಬಿಡು. ಸರಿ ಮಾ. ಈ ಮೈಕು ಈ ಸರದಲ್ಲೇ ಇತ್ತು. ಮುಂಚೆ ನನ್ನ ಗಮನಕ್ಕೆ ಬಂದಿರಲಿಲ್ಲ, ಆದರೆ ಈಗ ನೋಡಿ ನನಗೆ ತುಂಬಾನೇ ಆಶ್ಚರ್ಯ ಆಯ್ತು. ಇಷ್ಟ ಆಯ್ತನ? ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಟೆನ್ಷನ್ ಆಗ್ತಾ ಇದೆ. ಅಯ್ಯೋ ದೇವ್ರೆ, ಸಿಸ್ಟರ್, ನಾವ್ ಏನು ಆಗಬಾರ್ದು ಅನ್ಕೊಂಡಿದ್ಯೋ ಅದೇ ಆಗ್ತಾ ಇದೆಯಲ್ಲ ಈಗ. ಇವಳೊಂಥರ ಇಲಿ ಇದ್ದಂಗೆ, ಏನಾದ್ರೂ ಸ್ಮೆಲ್ ಬಂದ್ರೆ ಸಾಕು ಅದನ್ನು ಏನಂತೂ ಹುಡ್ಕೊಂಡು ಹೋಗಿ ಬಿಲ ಕೊರೆದು ಆಚೆ ಹಾಕೋವರೆಗೂ ಬಿಡಲ್ಲ ಸಿಸ್ಟರ್. ಅಣ್ಣ, ಅದೇ ನನಗೂ ಟೆನ್ಷನ್ ಆಗ್ತಾ ಇರೋದು. ಅವಳು ಏನಾದ್ರೂ ಕೈಗೆ ಹಾಕಿದ್ರೆ ಮುಗೀತು. ಅದ್ರ ಅಂತ್ಯ ಏನು ಅಂತ ಗೊತ್ತಾಗೋವರೆಗೂ ಅವಳು ಬಿಡಲ್ಲ ಅಣ್ಣ. ಒಂಥರ ಅಂಟವಳು. ಹೂ ಸಿಸ್ಟರ್, ಉಡತ್ತಾರ. ಈ ಉಡ ಇದೆಯಲ್ಲ, ಹಿಡ್ಕೊಂಡ್ರೆ ಬಿಡೋದೇ ಇಲ್ಲ. ಹಿಂದಿನ ಜನ್ಮದಲ್ಲಿ ಊಡಾಗಿ ಹುಟ್ಟಿದ್ಲು ಅನ್ಸುತ್ತೆ ಸಿಸ್ಟರ್, ಈ ಜನ್ಮದಲ್ಲಿ ಭೂಮಿಗಾಗಿ ಹುಟ್ಟಿದಾಳೆ. ನಂಬರ್ 1 ಡಿಟೆಕ್ಟಿವ್ ಯಾರು ಅಂತ ಕೇಳಿದ್ರೆ ನಾನೇ ಅಂತಾಳೆ. ನಿನ್ನ ಹಿರಿ ಸೊಸೆ ಬುರ್ನಾಥ್ ಭೂಮಿಗ. ಅವಳ್ದು ಏನಾದ್ರೂ ಆಗ್ಲಿ ಅಣ್ಣ. ಅಲ್ಲ, ನಿನಗೇನಾಗಿತ್ತು? ಬುದ್ಧಿ ಇಲ್ವಾ? ಅಲ್ಲ, ಬಗ್ ಫಿಕ್ಸ್ ಮಾಡೋದು ಗೊತ್ತಾಗತ್ತೆ, ಅದನ್ನ ತೆಗಿಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಸಾರಿ ಸಿಸ್ಟರ್, ಅದು ಕೆಲಸ ಮುಗಿದ ಮೇಲೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಕಡಿಮೆ. ಆದರೆ ಅದು ಈ ಥರ ಬ್ಯಾಕ್ ಫೈರ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಸಿಸ್ಟರ್. ಈಗ ಏನು ಮಾಡೋದು ಸಿಸ್ಟರ್?
ಅದನ್ನು ಅವಳು ನಮ್ಮ ಹಳೆ ಮಯಂಗೆ ಹೇಳದಿರಕ್ಕಂತೂ ಚಾನ್ಸ್ ಇಲ್ಲ, ಹೇಳ್ತಾಳೆ. ಇವಳು ಸಾಲದು ಅಂತ ಆ ಗೌತಮ್ ಕಡೆಯಿಂದಲೂ ಎನ್ಕ್ವೈರಿ ಶುರುವಾಗ್ಬಿಟ್ರೆ ನಮ್ಮ ಕತೆ ಅಷ್ಟೇ. ಸೆಂಟ್ರಲ್ ಸಿಕ್ಕಾಕೊಂಡು ಸ್ಯಾಂಡ್ವಿಚ್ ಆಗ್ತೀವಿ ಸಿಸ್ಟರ್. ಬರೀ ಸ್ಯಾಂಡ್ವಿಚ್ ಎಲ್ಲ ಡಬಲ್ ರೋಸ್ಟ್. ಹಾಗೇನಾದರೂ ಆದರೆ ನಮ್ಮ ಕತೆ ಏನು ಸಿಸ್ಟರ್? ನನಗೀಗಲೇ ಭಯ ಕಾಡ್ತಾ ಇದೆ. ಆ ಭಯದಿಂದ ಲೈಟಾಗಿ ಚಳಿ ಜ್ವರ ಬಂದಂಗೆ ಆಗ್ತಾ ಇದೆ ಸಿಸ್ಟರ್. ಸಾಕು ಸುಮ್ಮನೆ ರಣ. ಅವಳು ಯಾವುದೇ ಕಾರಣಕ್ಕೂ ಈ ವಿಷಯ ಗೌತಮ್ ಹತ್ರ ಹೇಳಲ್ಲ. ಅದ್ರ ಗ್ಯಾರಂಟಿ ನನಗಿದೆ. ಅದು ಹೆಂಗೆ ಹೇಳ್ತೀವಿ ಸಿಸ್ಟರ್? ಯಾವ ಧೈರ್ಯದ ಮೇಲೆ ಹೇಳ್ತೀಯ ಹಂಗೆ? ಅವಳೇ ಗ್ಯಾರಂಟಿ ಕೊಟ್ಟಿದ್ದಾಳಣ್ಣ. ನಾನು ಈ ವಿಷಯ ಗೌತಮ್ ಹತ್ರ ಹೇಳಲ್ಲ, ಅತ್ತೆ ನೀವು ಹೇಳಬೇಡಿ ಅಂತ. ಆ ಬೇಸ್ ಮೇಲೆ ಹೇಳ್ತಾ ಇರೋದು. ಅವಳು ಈ ವಿಷಯ ಗೌತಮ್ ಹತ್ರ ಹೇಳಲ್ಲ. ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ಆದ್ರೂ ನಂಬಕ್ಕಾಗಲ್ಲ ಸಿಸ್ಟರ್. ಯಾವ ಗಾಳಿಗೆ ಯಾವ ಮರ ಯಾವ ಕಡೆ ವಾಲುತ್ತೆ ಅಂತ ಹೇಳಕ್ಕಾಗಲ್ಲ. ಎಲ್ಲವೂ ನಮ್ಮ ಗ್ರಹಚಾರದ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಗ್ರಹಚಾರ ಕೆಟ್ಟು ಅವಳಿಗೂ ತಲೆ ಕೆಟ್ಟು ಹೋಗಿ ಗೌತಮ್ ಮುಂದೆ ಎಲ್ಲ ಊದ್ಬಿಟ್ರೆ ಹಂಗೇನಾದ್ರೂ ಆದ್ರೆ ನಮ್ಮ ಗತಿ ವೆಂಕಟರಮಣ ಗೋವಿಂದ ಪೂ ಡೈ 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 ಅಷ್ಟೇ. ಗೌತಮ್ ಹೇಗೆ ಅಂತ ನಿನಗೆ ಮೊದಲೇ ಗೊತ್ತು. ಎಲ್ಲನೂ ಏಕ್ದಮ್ ಹಾರ್ಟಿಗೆ ತಗೊಂಡ್ಬಿಡ್ತಾನೆ. ಅದು ಹೆಂಡತಿಗೆ ಸಂಬಂಧಪಟ್ಟ ವಿಷಯ ಅಂತಾದ್ರೆ ಸುಮ್ಮನೆ ಬಿಡ್ತಾನ ಸಿಸ್ಟರ್? ಏಕ್ದಮ್ ಎನ್ಕ್ವೈರಿಗೆ ಇಳಿತಾನೆ. ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿತಾನವ. ಈ ಮೈಕ್ ಮ್ಯಾಟ್ರ್ ಏನಾದರೂ ಗೊತ್ತಾಗ್ಬಿಟ್ರೆ ನಾವು ಮ್ಯೂಟ್ ಆಗಬೇಕಾಗತ್ತೆ ಸಿಸ್ಟರ್. ಇಲ್ಲ ಅಣ್ಣ, ಆ ಥರ ಏನೂ ಆಗಲ್ಲ. ನೀನು ಸುಮ್ಮನೆ ವರಿ ಮಾಡ್ಕೋಬೇಡ. ಅಷ್ಟೆಲ್ಲ ಆಗಕ್ಕೆ ನಾನು ಬಿಡ್ತೀನಿ ಅಣ್ಣ. ಅಷ್ಟರಲ್ಲಿ ಅವಳ ಕಥೆನೇ ಮುಗಿಸ್ಬಿಡ್ತೀನಿ. ಏನು ಸಿಸ್ಟರ್, ಏನು ಹೇಳ್ತಾ ಇದೆಯಾ? ನಿನ್ನ ಕೈಗಳಿಗೆ ರಕ್ತ ಮೆತ್ಕೋತೀಯ ಸಿಸ್ಟರ್? ರಕ್ತದ ಕಲೆ ಅಷ್ಟು ಸುಲಭಕ್ಕೆ ಹೋಗಲ್ಲ ಸಿಸ್ಟರ್. ಎಲ್ಲ ಕಲೆಗಿಂತ ದೊಡ್ಡ ಕಲೆ ರಕ್ತದ ಕಲೆ. ತೊಳ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗುತ್ತೆ ಸಿಸ್ಟರ್. ಹಾಗಂತ ಕೈ ಕಟ್ಕೊಂಡು ಕೂತಿದ್ರೆ ಏನೂ ಆಗಲ್ಲ. ರಕ್ತ ಅರಸಿನ ಎಲ್ಲರೂ ರಾಜರಾಗಿದ್ದು, ಸಾಮ್ರಾಜ್ಯನ ಕಟ್ಟಿದ್ದು, ರಾಜ್ಯ ಭಾರ ಮಾಡಿದ್ದು. ನಾವು ನೆಮ್ಮದಿಯಾಗಿ ಬದುಕಬೇಕು ಅಂದರೆ ಅವಳು ಸಾಯಲೇಬೇಕಣ್ಣ. ಈ ಸರದಲ್ಲಿ ಮೈಕ್ ಬರೋದಕ್ಕೆ ಹೇಗೆ ಸಾಧ್ಯ? ಗೌತಮ್ ಅವರ ನಿಮಿಷ. ಈ ಸರನ ನಿಮ್ಗೆ ಶಾಕುಂತಲ ಅತ್ತೆ ಕೊಟ್ರಲ್ಲ, ನಿಮ್ ತಂದೆ? ನನಗೆ ಹೆಂಡತಿ ಆಗೋರು ಕೊಡಬೇಕು ಅಂತ ನಮ್ಮಪ್ಪ ಯಾವುದೋ ಕಾಲದಲ್ಲಿ ಮಾಡಿಸಿಟ್ಟಿದ್ರಂತೆ. ಚೆನ್ನಾಗಿದಲ್ಲ? ಹಾ, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಇದೇನು ಒಡವೆ ಅಂದ್ರೆ ಅಲರ್ಜಿ ಅಂತ ಇದ್ರಿ, ಈಗ ನೋಡಿದ್ರೆ ಇಷ್ಟೊಂದು ಇಂಪ್ರೆಸ್ ಆಗ್ಬಿಟ್ಟಿದ್ದೀರಾ, ಇಷ್ಟೊಂದು ಇಂಟ್ರೆಸ್ಟ್ ತಗೋತಾ ಇದ್ದೀರಾ. ಇದೇ ಪ್ಯಾಟರ್ನಲ್ಲಿ ಇನ್ನೊಂದಷ್ಟು ಒಡವೆಗಳನ್ನ ಮಾಡಿಸ್ತಾ ಆರ್ಡರ್ ಮಾಡ್ಬಿಡ್ಲಾ? ಬೇಡ ಬೇಡ, ಇದಿದೆಯಲ್ಲ ಸಾಕು. ಮಾತ್ರ ಈ ರೀತಿ ಏನಾದರೂ ಒಂದು ಹೇಳಕ್ಕೆ ಭಯ ಆಗುತ್ತೆ. ಯಾಕೆ? ಇಲ್ಲ, ಎಲ್ಲಾನು ಸ್ವಲ್ಪ ಓವರ್ ಆಗಿ ಮಾಡ್ತೀರಾ ನೀವು. ಡಿಸೈನ್ ಚೆನ್ನಾಗಿದೆ ಅಂತಿದ್ದಾಗೇನೆ ಇನ್ನಷ್ಟು ಮಾಡ್ಕೊಡ್ಲಾ ಅಂತಿದ್ದೀರಾ ನೀವು. ತುಂಬಾನೇ ಡೇಂಜರ್ ಗೌತಮ್ ಅವರೇ ನೀವು. ಗಾಳಿಪಟ ಚೆನ್ನಾಗಿದೆ ಅಂದ್ರೆ ಆಕಾಶನ ತಂದು ಕೊಡ್ತೀನಿ ಅಂತೀರಾ. ಏನ್ ಕಂಪ್ಯಾರಿಸನ್ ರೀ ಇದು? ಗಾಳಿಪಟ ಚೆನ್ನಾಗಿದೆ ಅಂತ ಯಾರಾದ್ರೂ ಆಕಾಶ ತಂದು ಕೊಡ್ತಾರಾ? ನೀವು ತಂದು ಕೊಡ್ತೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.